ನಮಸ್ಕಾರ. ರುಮಟಾಲಜಿ ವೀಕಿನ ಮತ್ತೊಂದು ಶೋಗೆ ಸ್ವಾಗತ. ಈಗಾಗಲೇ ನಾವು ರುಮಟಾಲಜಿ ಆರ್ಥ್ರೈಟಿಸ್ ಬಗ್ಗೆ, ರುಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ರುಮಟಾಲಜಿ ವೀಕ್ ದಿಸ್ ಇಸ್ ಬಾಟ್ ಯು ಬೈ IHW ಕೌನ್ಸಿಲ್ ಹಾಗೂ ಇಂಡಿಯನ್ ರುಮಟಾಲಜಿ ಅಸೋಸಿಯೇಷನ್. ಇದು ಸತತವಾಗಿ 7 ಭಾಷೆಗಳಲ್ಲಿ ನಡೀತಾ ಇದೆ. ಈಗಾಗಲೇ ನೀವು ಯಾರಾದ್ರೂ ಟಾಪಿಕ್ಸ್ ನ ಮಿಸ್ ಮಾಡಿದ್ರೆ ನೀವು IHW ಕೌನ್ಸಿಲ್ನ ಫೇಸ್ಬುಕ್ ಪೇಜ್ ಅಲ್ಲಿ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಸ್ ಚೆಕ್ ಮಾಡಬಹುದು. ಯಾರು ರೆಕಾರ್ಡೆಡ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ IHW ಕೌನ್ಸಿಲಿನ ಯೂಟ್ಯೂಬ್ ಹ್ಯಾಂಡಲ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಸೊ ಇವತ್ತಿನ ಶೋ ಅಲ್ಲಿ ನಾವು ಲೂಪಸ್ ಡಿಸ್ಕಸ್ ಮಾಡ್ತಿದೀವಿ. ಈ ಟಾಪಿಕ್ ನ ಇನ್ ಡೀಟೇಲ್ ಡಿಸ್ಕಸ್ ಮಾಡಕ್ಕೆ ನಮ್ಮ ಜೊತೆ ಇಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ವಿಜಯ್ KR ರಾವ್, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್ ವಿಜಯ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎರಡನೇದಾಗಿ ವಿ ಹ್ಯಾವ್ ಡಾಕ್ಟರ್ ಉಮಾ ಕಾರ್ಜಿಗಿ, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್. ಡಾಕ್ಟರ್ ಉಮಾ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಓಕೆ, ಇವಾಗ ಶುರು ಮಾಡಕ್ಕೆ ಐ ವಿಲ್ ಸ್ಟಾರ್ಟ್ ವಿತ್ ಡಾಕ್ಟರ್ ಉಮಾ. ಉಮಾ ಅವರೇ, ಇವಾಗ ವಾಟ್ ಇಸ್ ಲೂಪಸ್, ವಾಟ್ ಕಾಸಸ್ ಲೂಪಸ್? ಒಂದು ಇಂಟ್ರೊಡಕ್ಷನ್ ಕೊಡೋದಾದ್ರೆ ಲೂಪಸ್ ಬಗ್ಗೆ. ಲೂಪಸ್ ಅಥವಾ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಅಂತ ಹೇಳ್ತೇವೆ. ಈ ಕಾಯಿಲೆ ಒಂದು ಆಟೋ ಇಮ್ಯೂನ್ ಡಿಸೀಸ್. ನಮ್ಮ ಎಲ್ಲರ ದೇಹದಲ್ಲಿಯೂ ರೋಗ ಪ್ರತಿನಿರೋಧಕ ಶಕ್ತಿ ಅಂತ ಇರುತ್ತೆ. ಅದು ಏನಾದರೂ ಇನ್ಫೆಕ್ಷನ್ ಆದಾಗ ನಮ್ಮ ಬಾಡಿಗೆ ಫೈಟ್ ಮಾಡೋದಕ್ಕೆ ಶಕ್ತಿಯ ಸಹಾಯ ಮಾಡುತ್ತೆ. ಆದರೆ ಲೂಪಸ್ ಕಾಯಿಲೆ ಇರುವ ರೋಗಿಗಳಲ್ಲಿ ಈ ರೋಗ ಪ್ರತಿನಿರೋಧಕ ಶಕ್ತಿಯು ಅವರದೇ ಅಂಗಾಂಗಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಅದು ಇನ್ಫ್ಲಮೇಷನ್ ಯಾವುದೇ ಅಂಗಾಂಗದಲ್ಲೂ ಇದು ಅಫೆಕ್ಟ್ ಮಾಡಬಹುದು. ಜಾಯಿಂಟ್ಸ್ ಮೇಲೆ ಅಫೆಕ್ಟ್ ಮಾಡಬಹುದು, ಅಲ್ಲಿ ಇನ್ಫ್ಲಮೇಷನ್ ಆಗೋದು, ಊತ ಬರುವುದು, ಅಥವಾ ಹಾರ್ಟ್ ಅಲ್ಲಿ, ಲಂಗ್ಸ್ ಅಲ್ಲಿ, ಕಿಡ್ನೀಸ್ ಅಲ್ಲಿ ಯಾವುದೇ ಅಂಗಾಂಗಗಳ ಮೇಲೆಯೂ ಇದು ಪ್ರತಿನಿರೋಧಕ ಶಕ್ತಿಯು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಲೂಪಸ್ ಅನ್ನುವ ಕಾಯಿಲೆಯು ಕಾಣಿಸಿಕೊಳ್ಳುತ್ತದೆ. ಇದು ನಮ್ಮದೇ ಬಾಡಿ, ನಮ್ಮ ಅಂಗಾಂಗಗಳ ಮೇಲೆಯೇ ಆಕ್ರಮಣ ಮಾಡುವುದು ಅಂತ ಹೇಳಬಹುದು. ಇದು ಕೆಲವೊಂದು ಸಲ ಮೋಸ್ಟ್ ಆಫ್ ದ ಟೈಮ್ 15ರಿಂದ 40 ವಯಸ್ಸಿನ ಮಧ್ಯದಲ್ಲಿರುವ ಯುವತಿಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ಓಕೆ ಡಾಕ್ಟರ್ ಉಮಾ ಅವರೇ, ಇದನ್ನೇನಾದ್ರು ನಾವು ಡಿಸೇಬಿಲಿಟಿ ಅಂತ ಹೇಳ್ಬೋದಾ ಅಥವಾ ಹೇಳಕ್ ಆಗಲ್ವಾ? ತಪ್ಪಾಗತ್ತಾ ಹಾಗೆ ಹೇಳಿದ್ರೆ? ಸೊ ಲೂಪಸ್ ಕಾಯಿಲೆ ಲೆಸ್ ದನ್ 1% ಆಫ್ ದ ಪಾಪ್ಯುಲೇಷನ್, ಅಂದರೆ ನಮ್ಮ ಭಾರತದಲ್ಲಿ 136 ಕೋಟಿ ಪಾಪ್ಯುಲೇಷನ್ ಇರುವುದರಲ್ಲಿ 3ರಿಂದ 5 ಲಕ್ಷ ಜನರು ಇದರಿಂದ ಬಳಲುತ್ತಿರಬಹುದು. ಆದರೆ ಎಲ್ಲರಲ್ಲೂ ಡಿಸಬಿಲಿಟಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಂದು ಪ್ರಮಾಣದ ರೋಗಿಗಳಲ್ಲಿ ಅದು ಜಾಯಿಂಟ್ಸ್ಗೆ ಅಫೆಕ್ಟ್ ಮಾಡಿ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದಾಗ ಅವರ ಡೈಲಿ ಫಂಕ್ಷನಾಲಿಟಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದಾಗ ಅವರಿಗೆ ಗ್ರಿಪ್ ಹಿಡ್ಕೊಳ್ಳೋ ಶಕ್ತಿ ಕಡಿಮೆ ಆಗಬಹುದು, ಜಾಯಿಂಟ್ ಮೂವ್ಮೆಂಟ್ಸ್ ಕಡಿಮೆ ಆಗಬಹುದು. ಜಾಯಿಂಟ್ಸ್ ಅಲ್ಲಿ ನಾವು ಸ್ಟಿಫ್ನೆಸ್ ಅಂತ ಹೇಳ್ತೇವೆ, ಅವ್ರದ್ದು ಬೆಳಗ್ಗೆ ಎದ್ದಾಗ ಮೂವ್ ಆಗೋದು, ಆತರ ಸಿಂಪ್ಟಮ್ಸ್ ಕಂಡು ಬರುವ ರೋಗಿಗಳಲ್ಲಿ ಅದು ಡಿಸಬಿಲಿಟಿ ಸ್ವಲ್ಪ ಕಾಣಿಸಿಕೊಳ್ಳಬಹುದು. ಆದರೆ ಎಲ್ಲಾ ರೋಗಿಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಓಕೆ ಓಕೆ, ಇವಾಗ ನಾನು ಡಾಕ್ಟರ್ ವಿಜಯ್ ಅವ್ರ ಹತ್ರ ಬರ್ತೀನಿ. ವಿಜಯ್ ಅವರೇ, ಇವಾಗ ಪ್ರೈಮರಿ ಸಿಂಪ್ಟಮ್ಸ್ ಅಂತ ಆದ್ರೆ ನಾವು ಸಿಂಪ್ಟಮ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದ್ರೆ ಏನೇನಿರ್ಬೋದು? ಈಗಾಗಲೇ ಡಾಕ್ಟರ್ ಉಮಾ ಅವರು ಸ್ಟಿಫ್ನೆಸ್ ಬಗ್ಗೆ ಹೇಳಿದ್ರು, ಮೂವ್ಮೆಂಟ್ಸ್ ಅಲ್ಲಿ ಇಶ್ಯೂಸ್ ಬರುತ್ತೆ ಅಂತ ಹೇಳಿದ್ರು. ಸೊ ಇದ್ರ ಜೊತೆಗೆ ಇದಲ್ದಲೆ ಪ್ರೈಮರಿ ಸಿಂಪ್ಟಮ್ಸ್ ಲೂಪಸ್ಗೆ ಏನೇನಿದೆ ಡಾಕ್ಟರ್ ವಿಜಯ್ ಅವರೇ? ಸೊ ಲೂಪಸ್ ಡಾಕ್ಟರ್ ಉಮಾ ಅವರು ಹೇಳ್ದಂಗೆ 15ರಿಂದ 45 ವರ್ಷದ ಹುಡುಗಿಯರಿಗೆ ಅಥವಾ ಯುವತಿಯರಿಗೆ ಬರುವಂತ ಕಾಯಿಲೆ. ಇದು ಲೂಪಸ್ ಕಾಯಿಲೆನ ನಾನು ಬೆಂಕಿ ಅಂತ ಕರಿತೇನೆ. ಬೆಂಕಿಗೆ ಏನು ಬೇಕು? ಮರ ಬೇಕು, ಸೀಮೆ ಎಣ್ಣೆ ಬೇಕು, ಬೆಂಕಿ ಕಡ್ಡಿ ಬೇಕು, ಹೌದಾ? ಸೊ ಮರ ಅಂದ್ರೆ ಜೀನ್ಸ್, ನಮ್ಮಲ್ಲಿರುವ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತೀವಿ. ನಾವೆಲ್ಲ ಹುಟ್ಟುವಾಗ ದೇವರು ಅಥವಾ ಸೃಷ್ಟಿ ಜೀನ್ಸ್ ನ ಫಿಟ್ ಮಾಡಿ ಕಳ್ಸಿರ್ತಾರೆ. ಜೀನ್ಸ್ ಸ್ವಿಚ್ ಇದ್ದಂಗೆ, ಸ್ವಿಚ್ ಇದ್ರೆ ಬರೀ ಲೈಟ್ ಆನ್ ಆಗಲ್ಲ, ಸ್ವಿಚ್ ಒತ್ತಬೇಕು, ಆವಾಗ ಲೈಟ್ ಆನ್ ಆಗುತ್ತೆ. ಸೊ ಒತ್ತೋ ಕೆಲಸ ಸನ್ಲೈಟ್ ಮಾಡುತ್ತೆ. ಸೊ ಸನ್ಲೈಟ್ ಗೆ ಎಕ್ಸ್ಪೋಸ್ ಆದಾಗ ಜೆನೆಟಿಕ್ ತೊಂದರೆ ಇರೋರು, ಹಾರ್ಮೋನ್ ಫ್ಲಕ್ಚುಯೇಷನ್ ಆದಾಗ, ಸೊ ಜೀನ್ಸ್ ಅನ್ನ ನಾವು ಮರ ಅಂತ ಅಥವಾ ಕಡ್ಡಿ ಅಥವಾ ಸೌದೆ ಅಂತ ಕರಿಬಹುದು. ಹಾರ್ಮೋನ್ ಫ್ಲಕ್ಚುಯೇಷನ್ ಅನ್ನೋದನ್ನ ನಾವು ಅದನ್ನ ಸೀಮೆ ಎಣ್ಣೆ ಅಂತ ಕರಿಬಹುದು. ಸೊ ಹಾರ್ಮೋನ್ ಫ್ಲಕ್ಚುಯೇಷನ್ ಹೆಂಗಸರಿಗೆ ಅಥವಾ ಯುವತಿಯರಿಗೆ ಯಾವಾಗ ಆಗುತ್ತೆ? ಯಾವಾಗ ಮುಟ್ಟು ಶುರುವಾದಾಗ, ಪ್ಯೂಬರ್ಟಿ, ಆಮೇಲೆ ಬಸರಿ ಬಾಣಂತಿ ಆದಾಗ, ಪ್ರೆಗ್ನೆನ್ಸಿ ಆರ್
ಡೆಲಿವರಿ ಅಂತ ಹೇಳ್ತೀವಿ. ಆಮೇಲೆ ಮುಟ್ಟು ನಿಂತಾಗ ಮೆನೋಪಾಸ್, ಈ 3 ಟೈಮ್ಸ್ ಅಲ್ಲಿ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗೋದು. ಅದು ಬೆಂಕಿಗೆ ಸೌದೆಗೆ ಬೀಳುವ ಸೀಮೆ ಎಣ್ಣೆ. ಇದೆರಡು ಸಿಚುಯೇಷನ್ ಬಂದಾಗ, ಸೂರ್ಯನ ಬೆಳಕಿಗೆ ಬಂದಾಗ ಆ ಬೆಂಕಿ ಕಟ್ಟಿ ಗೀರ್ದಂಗ ಆಗ್ತದೆ. ಸೊ ಫೈರ್, ಬೆಂಕಿ ಬರುತ್ತವಾಗ. ಆಂಟಿಜನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಉಮಾ ಅವ್ರು ಏನ್ ಹೇಳಿದ್ರು, ನಮ್ಮ ರೋಗ ನಿರೋಧಕ ಶಕ್ತಿ, ರೋಗ ನಿಯಂತ್ರಣ ಶಕ್ತಿ ಕೆಟ್ಟೋದಾಗ ಈ ಆಂಟಿಜನ್ಸ್ ಅನ್ನೋದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ರಾಂಗ್ ಸಿಗ್ನಲ್ ಕಳಿಸ್ತದೆ. ಈ ಮನುಷ್ಯನ ಬಾಡಿನ ಅಟ್ಯಾಕ್ ಮಾಡು, ನೀನು ಪ್ರೊಟೆಕ್ಟ್ ಮಾಡು. ಇಂಡಿಯಾ ಸೋಲ್ಜರ್ಸ್ ಇಂಡಿಯಾನ ಅಟ್ಯಾಕ್ ಮಾಡ್ದಂಗ, ಉಲ್ಟಾ ಪ್ರೊಟೆಕ್ಟರ್ಸ್ ಆರ್ ಅಟ್ಯಾಕರ್ಸ್. ಓಕೆ, ಸೊ ಇದರಿಂದ ಏನಾಗ್ತದೆ, ಸೂರ್ಯನ ಬೆಳಕಿಗೆ ಹೋದಾಗ ಕೆಂಪಾಗಿ ರ್ಯಾಶಸ್ ಬರೋದು ಚರ್ಮದ ಮೇಲೆ, ಆಮೇಲೆ ತೀವ್ರವಾಗಿ ಕೂದಲು ಉದುರೋದು, ಆಮೇಲೆ ಊಟ ಸೇರದೆ ಇರೋದು, ತೀವ್ರವಾಗಿ ಜ್ವರ ಬರೋದು, ಸಣ್ಣ ಆಗೋದು, ಬಾಯಿ ತುಂಬ ಹುಣ್ಣಾಗೋದು, ಮೈ ಕೈ ಎಲ್ಲ ನೋವುದು, ಕೆಲವು ಸಲ ಕಾಲು ಊತ ಕೈ ಊತ ಬರೋದು, ತೀವ್ರವಾಗಿ ಸುಸ್ತಾಗೋದು, ಆಮೇಲೆ ರಕ್ತ ಪ್ರಮಾಣ ಹಿಮೋಗ್ಲೋಬಿನ್ ಅನ್ನೋದು ಕಮ್ಮಿ ಆಗ್ತದೆ. ಹೋಗ್ತಾ ಹೋಗ್ತಾ ಸಿವಿಯರ್, ಈಗ ಲೂಪಸ್ ಅಲ್ಲಿ 3 ಕ್ಯಾಟಗರಿ ಇದೆ: ಮೈಲ್ಡ್, ಮಾಡರೇಟ್, ಸಿವಿಯರ್. ಮೈಲ್ಡ್ ಅಂದ್ರೆ ಬರೀ ಚರ್ಮದ್ದು ಕೂದಲು ಎಫೆಕ್ಟ್ ಆಗ್ತದೆ. ಮಾಡರೇಟ್ ಅಂದ್ರೆ ಚರ್ಮ, ಕೂದಲು, ಜಾಯಿಂಟ್ಸ್, ಬ್ಲಡ್ ಎಫೆಕ್ಟ್ ಆಗ್ತದೆ. ಸಿವಿಯರ್ ಅಂತಂದ್ರೆ ಕಿಡ್ನಿ ಮತ್ತೆ ಬ್ರೈನ್ ಎಫೆಕ್ಟ್ ಆಗ್ತದೆ. ಸೊ ಈ ಕ್ಯಾಟಗರೀಸ್ ಇರ್ತವೆ. ಎಲ್ಲರಿಗೂ ಎಲ್ಲ ಬರೋದಿಲ್ಲ. ಮೋಸ್ಟ್ ಆಫ್ ದಮ್ಗೆ ಮೈಲ್ಡ್ ಇರ್ತದೆ, ಕೆಲವ್ರಿಗೆ ಸಿವಿಯರ್ ಪ್ರಾಬ್ಲಮ್ಸ್ ಶುರುವಿಂದನೇ ಕಾಣ್ತದೆ. ಸರ್, ಇವಾಗ ಈ ಸಿಂಪ್ಟಮ್ಸ್ ಎಲ್ಲ ನೀವು ಹೇಳಿದ್ರಿ. ಈ ಸಿಂಪ್ಟಮ್ಸ್ ಬಂದಾಗ ಯೂಶಲಿ ಜನರಲ್ ಒಂದು ಕನ್ವೆನ್ಷನಲ್ ಥಾಟ್ ಇರೋದೇನಂದ್ರೆ, ನಾರ್ಮಲ್ ಫಿಸಿಷಿಯನ್ ಹತ್ರ ಹೋಗ್ತಾರೆ ಚೆಕಪ್ ಮಾಡಿಸ್ಕೊಳ್ಳೋಕೆ. ಸೊ ಯಾವಾಗ ಡೈರೆಕ್ಟ್ ರುಮಟಾಲಜಿಸ್ಟ್ ಹತ್ರ ಬರಬೇಕು, ಅಥವಾ ಈ ಸಿಂಪ್ಟಮ್ಸ್ ಬಂದಾದ್ಮೇಲೆ ಒಬ್ರು ಫಿಸಿಷಿಯನ್ ರೆಫರ್ ಮಾಡಿನೇ ರುಮಟಾಲಜಿಸ್ಟ್ ಹತ್ರ ಬರ್ಬೇಕಾ? ಈ ಮೆಥಡಾಲಜಿ ಹೇಗೆ ನಡೆಯುತ್ತೆ ಸರ್? 2 ಆನ್ಸರು ಕರೆಕ್ಟ್. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮಗೆ ಫಿಸಿಷಿಯನ್ ಅಥವಾ ಆರ್ಥೋ ಇಂದ ಬರ್ತಾರೆ. ಈಗ ಆರ್ಥೋಪೆಡಿಕ್ಸ್ ಗೆ ಮೈ ಕೈ ನೋವು ಅಂತ ಹೋಗಿರ್ತಾರೆ, ಅವ್ರಿಗೆ ಬೇರೆ ಎಲ್ಲ ಸಿಂಪ್ಟಮ್ ನೋಡಿ ಅವರು ರುಮಟಾಲಜಿ ನೋಡಿ ಅಂತ ಕಳಿಸಿರ್ತಾರೆ. ಫಿಸಿಷಿಯನ್ ಕೆಲವು ಟೆಸ್ಟ್ ಎಲ್ಲ ಮಾಡಿರ್ತಾರೆ, ANA ಟೆಸ್ಟ್ ಅಂತ, ಮುಂದೆ ಡಿಸ್ಕಷನ್ ಅಲ್ಲಿ ಬರ್ತದೆ ಅದು. ಸೊ ANA ಟೆಸ್ಟ್ ಮಾಡಿದಾಗ ಅದು ಲೂಪಸ್ ಇದೆ ಅಂತ ಬಂದಿರ್ತಾರೆ, ಇರಬಹುದು ಅಂತ ಅದು ನಮಗ್ ಕಳಿಸಿರ್ತಾರೆ. ಈಗ ಕೆಲವರೆಲ್ಲ ಬೆಂಗಳೂರು ಇಂಟರ್ನೆಟ್ ಸಿಟಿ ಇರೋದ್ರಿಂದ ಗೂಗಲ್ ಅಲ್ಲಿ ಸಿಂಪ್ಟಮ್ ಬರ್ದಿರ್ತಾರೆ, ಜ್ವರ, ಆಮೇಲೆ ಸ್ಕಿನ್ ರ್ಯಾಶಸ್, ಜಾಯಿಂಟ್ ಪೈನ್ ಅಂತ. ಗೂಗಲ್ ಹೇಳ್ತದೆ ಇದು ದಿಸ್ ಇಸ್ ಕುಡ್ ಬಿ ಲೂಪಸ್ ಅಂತ. ಸೊ ಅವಾಗ ರುಮಟಾಲಜಿಸ್ಟ್ ಡೈರೆಕ್ಟ್ ಆಗಿ ಬರೋರು ಇರ್ತಾರೆ. ಸೊ ರುಮಟಾಲಜಿಸ್ಟ್ ಡೈರೆಕ್ಟ್ ಬಂದ್ರು ಏನು ತೊಂದರೆ ಇಲ್ಲ. ಬಟ್ ಬೇಸಿಕಲಿ ಏನು ಅಂತಂದ್ರೆ, ಫಸ್ಟ್ ಜ್ವರ ಗಿರ ಎಲ್ಲ ಇದ್ದಾಗ ನಾವು ಇನ್ಫೆಕ್ಷನ್ಸ್ ನೆಲ್ಲ ರೂಲ್ ಔಟ್ ಮಾಡ್ತೇವೆ. ಆಮೇಲೆ ಲೂಪಸ್ಗೆ ಬ್ಲಡ್ ಟೆಸ್ಟ್ ಉಂಟು, ANA ಅಂತ ಮಾಡ್ತೇವೆ. ಅದರಲ್ಲಿ ಪಾಸಿಟಿವ್ ಅಂತ ಹೈ ವ್ಯಾಲ್ಯೂ ಅಂತ ಬಂತು ಅಂತಂದ್ರೆ 90% ಮೋಸ್ಟ್ ಆಫ್ ದಮ್ ಲೂಪಸ್ ಇರೋರ್ಗೆ ANA ಟೆಸ್ಟ್ ಇರ್ತದೆ. ಸೊ ಅದನ್ನ ನೋಡಿ, ಈಗ ರುಮಟಾಲಜಿ ಏನು ಅಂದ್ರೆ, ನಾವು ಡಾಕ್ಟರ್ ಉಮಾ ಅವ್ರು ಹೇಳ್ದಂಗೆ ರೋಗ ನಿಯಂತ್ರಣ ಶಕ್ತಿ, ಆಟೋ ಇಮ್ಯೂನ್ ಡಿಸೀಸ್ ನ ಟ್ರೀಟ್ ಮಾಡುವಂತ ಡಾಕ್ಟರ್ಸ್. ಇಮ್ಯುನಾಲಜಿಲೇ ಟ್ರೈನಿಂಗ್ ಅಂದ್ರೆ ಮೆಡಿಸಿನ್ ಮಾಡಿ ಫರ್ದರ್ 4-5 ವರ್ಷ ಇಮ್ಯುನಾಲಜಿಲಿ, ರುಮಟಾಲಜಿಲಿ ಓದಿರೋಂತ. ಸೊ ಈ ಕಾಯಿಲೆಯನ್ನ ತೀವ್ರವಾಗಿ ಡೆಪ್ತ್ ಅಲ್ಲಿ ಗೊತ್ತಿರೋದು, ಕಾಂಪ್ಲಿಕೇಶನ್ಸ್, ಕಾಯಿಲೆ ಔಷಧಿಗೆಲ್ಲ ಗೊತ್ತಿರೋದು ರುಮಟಾಲಜಿನೇ. ಸೊ ನಮ್ಮನ್ನ ನೋಡೋದು ಬೆಟರ್ ಇತ್ತು. ಓಕೆ, ಇವಾಗ ನಾನು ಡಾಕ್ಟರ್ ಉಮಾ ಅವ್ರ ಹತ್ರ ಬರ್ತೀನಿ. ಉಮಾ ಅವರೇ, ನಾವು ಲೂಪಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಆಮೇಲೆ ಬೇಸಿಕ್ ಸಿಂಪ್ಟಮ್ಸ್ ತಿಳ್ಕೊಂಡ್ವಿ. ಸೊ ಇವಾಗ ಈ ಸಿಂಪ್ಟಮ್ಸ್ ಎಲ್ಲ ಆದ ನಂತರ ಡಯಾಗ್ನೈಸಿಸ್ ಮೆಥಡ್ಸ್ ಏನೇನಿರುತ್ತೆ, ಯಾವ ತರ ಟೆಸ್ಟ್ ಗಳು ಮಾಡ್ತಾರೆ, ಹೇಗೆ ಇದನ್ನ ಡಯಾಗ್ನೈಸ್ ಮಾಡ್ತೀವಿ? ಇವಾಗ ಆಲ್ರೆಡಿ ಒಂದನ್ನ ಡಾಕ್ಟರ್ ವಿಜಯ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಡಯಾಗ್ನೈಸಿಸ್ ಮೆಥಡಾಲಜಿ ಬಗ್ಗೆ ಏನಾದ್ರು ಹೇಳೋದಾದ್ರೆ ಉಮಾ ಅವ್ರೆ. ಸೊ ಡಾಕ್ಟರ್ ವಿಜಯರಾವ್ ಹೇಳಿದ ಹಾಗೆ, ಬೇರೆ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ, ರ್ಯಾಶಸ್ ಬರೋದೇ ಆಗ್ಲಿ, ಬಾಯಲ್ಲಿ ಹುಣ್ಣಾಗೋದು, ಹೇರ್ ಲಾಸ್ ಆದಾಗ, ಮತ್ತೆ ನಿಮ್ಗೆ ಎದೆ ನೋವು ಬರೋದು, ಕೆಮ್ಮು, ಪದೇ ಪದೇ ಜ್ವರ ಬರೋದು, ಈ ತರದ ಏನಾದರೂ ಸಿಂಪ್ಟಮ್ಸ್ ಇದ್ದಾಗ ನೀವು ರುಮಟಾಲಜಿಸ್ಟ್ ನ ಕಾಣಬೇಕು. ರುಮಟಾಲಜಿಸ್ಟ್ ವಿವರವಾಗಿ ನಿಮ್ಮದೆಲ್ಲಾ ಇನ್ಫಾರ್ಮೇಶನ್ ಕೇಳ್ಕೊಂಡ್ಬಿಟ್ಟು ಅವರು ಹಿಸ್ಟರಿ, ಡಿಪೆಂಡಿಂಗ್ ಆನ್ ದ ಹಿಸ್ಟರಿ, ಅವರೊಂದು ಕನ್ಕ್ಲೂಷನ್ಗೆ ಬರ್ತಾರೆ. ಯಾವ ಆರ್ಗನ್ ಇನ್ವಾಲ್ವ್ ಆಗಿರಬಹುದು ಅಥವಾ ಏನೇನು ತೊಂದರೆ ಆಗ್ತಾ ಇರಬಹುದು ಆಗ್ಲೇ ದೇಹದಲ್ಲಿ, ಅದರ ಮೇಲೆ ಅವರು ರಕ್ತ ಪರೀಕ್ಷೆ ಮೊದಲು ಮಾಡುವುದು. ರಕ್ತ ಪರೀಕ್ಷೆಯಲ್ಲಿ ಬ್ಲಡ್ ಕೌಂಟ್ಸ್ ಚೆಕ್ ಮಾಡ್ತೇವೆ. ಬ್ಲಡ್ ಕೌಂಟ್ಸ್ ಡಾಕ್ಟರ್ ವಿಜಯರಾವ್ ಹೇಳಿದಾಗ ಹೆಮೋಗ್ಲೋಬಿನ್ ಕಡಿಮೆ ಇರಬಹುದು, ನಮ್ಮ ಬಿಳಿ ರಕ್ತ ಕಣಗಳು ಕಡಿಮೆ ಇರಬಹುದು, ಪ್ಲೇಟ್ಲೆಟ್ಸ್ ಕಡಿಮೆ ಇರಬಹುದು, ಆಮೇಲೆ ESR ಅಂತ ಹೇಳ್ತೇವೆ, ಅದು ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ಕಿಡ್ನಿ ಫಂಕ್ಷನ್ ಅಫೆಕ್ಟ್ ಆಗಿರುತ್ತೆ. ಇದು ಎಲ್ಲ ವಿವರಗಳು ನಮಗೆ ರಕ್ತ ಪರೀಕ್ಷೆಯಿಂದ ತಿಳಿದು ಬರುತ್ತದೆ. ಇನ್ನೊಂದು ಮೂತ್ರ ಪರೀಕ್ಷೆ ಮಾಡ್ತೇವೆ ನಾವು. ಮೂತ್ರ ಪರೀಕ್ಷೆಯಲ್ಲಿ ಬಿಗಿನಿಂಗ್ ಸ್ಟೇಜ್ ಆಫ್ ದ ಕಿಡ್ನಿ ಪ್ರಾಬ್ಲಮ್,
ಇವಾಗ ನಮ್ಮ ಮೂತ್ರಪಿಂಡದಲ್ಲಿ ಏನಾದರೂ ತೊಂದರೆ ಇದ್ದರೆ ಕೆಲವೊಂದು ಸಲ ರಕ್ತ ಪರೀಕ್ಷೆಯಲ್ಲಿ ಅದು 90% ಕಿಡ್ನಿ ಅಫೆಕ್ಟ್ ಆಗೋರು ಕಂಡು ಬರಲಿಕ್ಕಿಲ್ಲ. ಆದ್ರೆ ಮೂತ್ರ ಪರೀಕ್ಷೆಯಲ್ಲಿ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಕಿಡ್ನಿದ ಏನಾದ್ರು ತೊಂದರೆ ಇದ್ದರೆ ಕಂಡು ಹಿಡಿಯಬಹುದು. ಅದರಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇರುತ್ತೆ, ಕೆಲವೊಂದು ಸಲ ಬ್ಲಡ್ಸ್ ಹೋಗ್ತಾ ಇರುತ್ತೆ. ಆ ತರ ಇದ್ದಾಗ ನಾವು ಸಸ್ಪೆಕ್ಟ್ ಮಾಡ್ತೇವೆ ಇದು ಕಿಡ್ನಿ ಏನಾದ್ರು ತೊಂದರೆ ಇರಬಹುದು ಅಂತ ಹೇಳಿ. ಆಮೇಲೆ ಅಲ್ಟ್ರಾಸೌಂಡ್ ಮಾಡ್ತೇವೆ. ಕಿಡ್ನಿ ತೊಂದರೆ ಏನಾದ್ರು ಕಂಡು ಬಂದ್ರೆ ಅದರ ಕಿಡ್ನಿ ಅಲ್ಟ್ರಾಸೌಂಡ್ ಮಾಡ್ಬಿಟ್ಟು ಕಿಡ್ನಿ ಬಯಾಪ್ಸಿ ಅಂತ ಹೇಳ್ತೇವೆ. ಸ್ಮಾಲ್ ಟಿಶ್ಯೂ ತಗೊಂಡ್ಬಿಟ್ಟು ಮೂತ್ರಪಿಂಡದಿಂದ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದು ಯಾವ ಸ್ಟೇಜ್ ಅಲ್ಲಿ ಅಫೆಕ್ಟ್ ಆಗಿರಬಹುದು, ಎಷ್ಟು ಸಿವಿಯರಿಟಿ ಇರಬಹುದು ಅಂತ. ರಕ್ತ ಪರೀಕ್ಷೆಯಲ್ಲಿ ನಾವು ಇನ್ನೊಂದು ಆಟೋ ನ್ಯೂಕ್ಲಿಯರ್ ಆಂಟಿಬಾಡಿ, ಅದು ANA ಅಂತ ಹೇಳ್ತೇವೆ. ANA IF ಮತ್ತೆ ANA ಪ್ರೊಫೈಲ್, ಅದರಲ್ಲಿ ನಮಗೆ ಯಾವ ಯಾವ ತರದ ಆಂಟಿಬಾಡಿ ನಮ್ಮ ದೇಹ ಆ ರೋಗಿಗಳ ದೇಹದಲ್ಲಿ ಇರಬಹುದು ಅಂತ ಕಂಡು ಬರುತ್ತದೆ. ಅದರ ಮೇಲೆ ನಾವು ಯಾವ ತರದ ಆರ್ಗನ್ ಅಫೆಕ್ಟ್ ಆಗಬಹುದು, ಎಷ್ಟು ಸಿವಿಯರಿಟಿ ಇರಬಹುದು, ಪ್ರೋಗ್ನೋಸಿಸ್ ಹೇಗೆ ಇರಬಹುದು ಅಂತ ನಮಗೆ ಸ್ವಲ್ಪ ವಿವರಗಳು ತಿಳಿದು ಬರುತ್ತದೆ. ಸೊ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಹಾರ್ಟ್ ಏನಾದ್ರು ಇನ್ವಾಲ್ವ್ ಆಗಿರಬಹುದು ಅಂತ ನಮಗೆ ಸಸ್ಪಿಷಿಯಸ್ ಇದ್ದಾಗ ನಾವು ಎಕೋಕಾರ್ಡಿಯೋಗ್ರಾಮ್ ಮಾಡ್ತೇವೆ, ECG ಮಾಡ್ತೇವೆ. ಆಮೇಲೆ ಚೆಸ್ಟ್ ಪದೇ ಕೆಮ್ಮು ಬರೋದು ಇಲ್ಲ ಉಸಿರಾಟದಲ್ಲಿ ತೊಂದರೆ ಇದ್ದಾಗ CT ಸ್ಕ್ಯಾನ್, ಚೆಸ್ಟ್ ಎಕ್ಸ್ರೇ, CT ಸ್ಕ್ಯಾನ್ ಮಾಡ್ತೇವೆ. ಈ ತರ ಸಿಂಪ್ಟಮ್ಸ್ ಮೇಲೆ ನಾವು ಆಮೇಲೆ ಇನ್ವೆಸ್ಟಿಗೇಷನ್ಸ್ ನ ಟೇಲರ್ ಮಾಡ್ತೀವಿ. ಇದು ಎಲ್ಲಾ ಇನ್ಫಾರ್ಮೇಶನ್ ನಮಗೆ ಗೊತ್ತಾದ ಮೇಲೆ ನಾವು ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಆಮೇಲೆ ಪ್ರೋಗ್ನೋಸಿಸ್ ನಮ್ಗೆ ಹೆಲ್ಪ್ ಆಗುತ್ತೆ ಇದೆಲ್ಲ ವಿವರಗಳು ಕೂಡ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಉಮಾ ಅವರೇ. ಇವಾಗ ಡಾಕ್ಟರ್ ವಿಜಯ್ ಅವ್ರ ಹತ್ರ ಬರ್ತೀನಿ. ವಿಜಯ್ ಸರ್, ಇವಾಗ ಒನ್ಸ್ ವಿ ಆರ್ ಶ್ಯೂರ್ ದಟ್ ಲೂಪಸ್ ಆಗಿದೆ, ಎಲ್ಲ ಡಯಾಗ್ನೋಸಿಸ್ ಆಗಿ ರಿಕ್ವೈರ್ಡ್ ಟೆಸ್ಟ್ ಎಲ್ಲ ಆದ ನಂತರ ಬರೋದು ನಮ್ಗೆ ಟ್ರೀಟ್ಮೆಂಟ್ ಫೇಸು. ಸೊ ಟ್ರೀಟ್ಮೆಂಟ್ ಅಲ್ಲಿ ಅದೇ ಯಾವ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಇದೆ, ಅಪ್ರಾಕ್ಸಿಮೇಟ್ಲಿ ಡ್ಯೂರೇಷನ್ ಎಷ್ಟಾಗ್ಬೋದು? ಐ ಮೀನ್ ಐ ಅಂಡರ್ಸ್ಟ್ಯಾಂಡ್ ಇಟ್ ವುಡ್ ಬಿ ಕೇಸ್ ಸ್ಪೆಸಿಫಿಕ್, ಸೊ ಜೆನರಿಕ್ ಆಗಿ ಹೇಳೋದ್ ಕಷ್ಟ ಆಗ್ಬೋದು. ಬಟ್ ಸ್ಟಿಲ್ ಒಂದು ಓವರ್ ಆಲ್ ಒಂದು ಬರ್ಡ್ಸ್ ಐ ವ್ಯೂ ಕೊಡೋದಾದ್ರೆ ಟ್ರೀಟ್ಮೆಂಟ್ ವಿಚಾರವಾಗಿ, ಟ್ರೀಟ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟರ್ ವಿಜಯ್? ಓಕೆ, ಸೊ ಟ್ರೀಟ್ಮೆಂಟ್ ಹೇಳೋ ಮುಂಚೆ ನಾನೊಂದು ಜನರಲ್ ಕಮೆಂಟ್ ಹೇಳ್ತೀನಿ. ತುಂಬಾ ನೆಗೆಟಿವ್ ಪಬ್ಲಿಸಿಟಿ ಇದೆ ಕಾಯಿಲೆ ಬಗ್ಗೆ. ನೀವು ಗೂಗಲ್ ನೋಡಿದ್ರೆ ಇದು ಲೈಫ್ ಲಾಂಗ್ ಕಾಯಿಲೆ, ವಾಸಿ ಆಗಲ್ಲ, ಜನಕ್ಕೆ ಜೀವನ ಪರ್ಯಂತ ಔಷಧಿ ತಗೋಬೇಕು, ಡಿಸಬಿಲಿಟಿ ಅಂತ ನೀವು ಹೇಳಿದ್ರಿ, ಅದೆಲ್ಲ ಆಗತ್ತೆ. ಇದು ಸುಳ್ಳು. ಇವಾಗಿರೋ ಸೈಂಟಿಫಿಕ್ ಟ್ರೀಟ್ಮೆಂಟ್ಸ್ ಅಂಡ್ ಟೆಸ್ಟ್ ಗಳಿಂದ more than 80 to 90% of our patients lead a normal life. I repeat, 80ರಿಂದ 90% ನಮ್ಮ ಪೇಷಂಟ್ಸ್ ಗಳು ನಾರ್ಮಲ್ ಆಗಿ ಬದುಕ್ಬೋದು. ಅವರು ಅನ್ಕೊಂಡಿರೋದು ಎಲ್ಲಾನು ಸಾಧಿಸ್ಬೋದು. ಅವ್ರು ಏನೇನ್ ಮಾಡ್ಬೇಕು ಎಲ್ಲಾ ಸಾಧಿಸ್ಬೋದು. ಸ್ಪೋರ್ಟ್ಸ್ ಫೀಲ್ಡ್ ಆಗ್ಲಿ ಮಾಡ್ಬೋದು, ಇನ್ನೊಂದಾಗ್ಲಿ ಫಿಸಿಕಲ್ ಫೀಲ್ಡ್ ಆಗ್ಲಿ ಮಾಡ್ಬೋದು. ಏನ್ ಬೇಕಾದ್ರೆ ಚಾಲೆಂಜಸ್ ತಗೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಗರ್ಭಿಣಿ ಆಗ್ಬೋದು, ಮಕ್ಕಳು ಹುಟ್ಟಿಸ್ಬೋದು, ಮಕ್ಳಿಗೆ ಹಾಲು ಕುಡಿಸ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಇದು ನೆಗೆಟಿವ್ ಪಬ್ಲಿಸಿಟಿ ತೆಗಿಬೇಕು ಫಸ್ಟ್. ಅದರಿಂದಾಗಿ ತುಂಬಾ ಜನ ಕುಗ್ಗೋಗಿದ್ದಾರೆ. ಇದು ನಮ್ಗೆ ಲೈಫ್ ಲಾಂಗ್ ಕಾಯಿಲೆ ಅಂತ ಡಾಕ್ಟ್ರೇ, ಇದು ಯಾರೋ ಹೇಳಿದ್ರಂತ ಇದು ಬ್ರಹ್ಮ ಬಂದ್ರು ವಾಸಿ ಆಗಲ್ಲ ಕಾಯಿಲೆ, ಇದೆಲ್ಲ ಸುಳ್ಳು. ಅವೆಲ್ಲ ದಿಸ್ ಆರ್ ಆಲ್ ಇನ್ 1970s. ಇವಾಗಂತವೆಲ್ಲ ಆಗಲ್ಲ. ಸಿ, ಮೋಸ್ಟ್ ಆಫ್ ದೆಮ್ ಡೂ ವೆರಿ ವೆಲ್. ಬೈ 3 months ಸರಿ ಹೋಗ್ತಾರೆ. 80 to 90% ರಿಕವರಿ ಆಗ್ತಾರೆ ಬೈ 3 months. ಟ್ರೀಟ್ಮೆಂಟ್ ಅಲ್ಲಿ 2 ಫೇಸ್ ಇದೆ, ಇಂಡಕ್ಷನ್ ಅಂಡ್ ಮೇಂಟೆನೆನ್ಸ್ ಅಂತ. ಸೊ ಸ್ಟೀರಾಯ್ಡ್ಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕೊಡ್ತೇವೆ, ಬಟ್ ರುಮಟಾಲಜಿಸ್ಟ್ ಕೊಟ್ರೆ ಸ್ಟೀರಾಯ್ಡ್ಸ್ ಒಳದು ಸುರಿದು ಲೆಕ್ಕಾಚಾರ ಹಾಕ್ತಿವಿ ನಾವು. ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಮಾಡ್ತೀವಿ. ಅಂದ್ರೆ ಪ್ರತಿ ಟ್ರೀಟ್ಮೆಂಟ್ ಬೆನಿಫಿಟ್ ಏನಿದೆ, ರಿಸ್ಕ್ ಏನಿದೆ, ಸೈಡ್ ಎಫೆಕ್ಟ್ ಏನಿದೆ, ಇದರದೆಲ್ಲ ನಾವು ಲೆಕ್ಕಾಚಾರ ಮಾಡೋದು ರುಮಟಾಲಜಿ ಡಾಕ್ಟರ್ ಮಾತ್ರ, ಇನ್ಯಾರು ಅಲ್ಲ. ಸೊ ಇದಕ್ಕೆ ಸ್ಟೀರಾಯ್ಡ್ಸ್ ಅನ್ನೋದು ನಾವು ಮ್ಯಾಕ್ಸಿಮಮ್ ಅಂದ್ರೆ 30ರಿಂದ 40 ದಿವಸ ಕೊಡ್ತೀವಿ ಅಷ್ಟೇ. ಅದರಿಂದ ಸಿಂಪ್ಟಮ್ಸ್ ರ್ಯಾಪಿಡ್ ರಿಕವರಿ ಆಗ್ತದೆ. ಅದಾದ್ಮೇಲೆ ನಾವೇನ್ ಕೇಳ್ತೀವಿ, ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರುಮ್ಯಾಟಿಕ್ ಥೆರಪಿ, ಅಂದ್ರೆ ಕಾಯಿಲೆನ ತಿದ್ದುಪಡಿಸುವಂತ ಔಷಧಿಗಳು. ಆ ಇಮ್ಯೂನ್ ಸಿಸ್ಟಮ್ ಕೆಟ್ಟೋಗಿರೋ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಬುದ್ಧಿ ಕಲಿಸುವಂತ ಔಷಧಿಗಳು. ಅದು ಏನಿಲ್ಲ ಅಂದ್ರೆ 1ರಿಂದ 1.5 ವರ್ಷ 2 ವರ್ಷ ಕೊಡ್ತೇವೆ. ಅದು ಹೇಗೆ ಅಂದ್ರೆ ಫಸ್ಟ್ 3-6 ತಿಂಗಳು ಬೆಟ್ಟ ಹತ್ತದಂಗೆ ಡೋಸ್ ಸ್ವಲ್ಪ ಮೇಲೆ ಹೋಗ್ತದೆ. 3 ತಿಂಗಳು ಕಂಟ್ರೋಲ್ ಆದ್ಮೇಲೆ ನಿಧಾನಕ್ಕೆ ಕೆಳಗಿಳಿಸ್ತಾ ಬರ್ತೀವಿ ಒಂದೊಂದೇ ಸ್ಟೆಪ್ ಅಲ್ಲಿ. 1 year ಅದನ್ನ ನಿಲ್ಸಿರ್ತೇವೆ. ಇನ್ನೊಂದು ಮೇಂಟೆನೆನ್ಸ್ಗೆ ಅಂತ HCQ ಅಂತ ಕೊಡ್ತೇವೆ. ಸೊ ಈ ಮಾತ್ರೆ ಬಗ್ಗೆನು ಕೊರೋನಾ ಬಂದ್ಮೇಲೆ ತುಂಬಾ ನೆಗೆಟಿವ್ ಪಬ್ಲಿಸಿಟಿ ಬಂತು. ಹಾರ್ಟ್ ತೊಂದ್ರೆ, ಕಣ್ಣಿಗೆ ತೊಂದ್ರೆ, ಅದು ಇದು ಅಂತ. ಸೇಫ್ ಮೆಡಿಸನ್, ಏನು ತೊಂದರೆ ಇಲ್ಲ ಅದರಲ್ಲಿ. ಸೊ HCQ ಅನ್ನೋದು 2ರಿಂದ 3 ವರ್ಷ ಕೊಡ್ತೀವಿ, ಕಾಯಿಲೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ ಅಂತ. ಏನಂದ್ರೆ ಇದು ನಾ ಹೇಳಿದ್ನಲ್ಲ, ಇದು ಬೆಂಕಿ ಅಂತ. ಈ ಬೆಂಕಿನ ಆರಿಸ್ಲಿಕ್ಕೆ ನೀವು ಫಸ್ಟ್ ನೀರ್ ಹಾಕ್ತೀರಿ. ನೀರ್ ಹಾಕಿದ್ಮೇಲೆ, ನೀರು ಸ್ಟಿರಾಯ್ಡ್ ಅನ್ನೋದು ನೀರು, ಆಯ್ತಾ?
ಆಮೇಲೆ ಸ್ವಲ್ಪ ಹೊಗೆ ಎಲ್ಲ ಆಡಿಸ್ಲಿಕ್ಕೆ ಅದೆಲ್ಲ ನಾವು ಫರ್ದರ್ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ತೆಗಿತೇವೆ. ಸೊ ಅದಕ್ಕೆ ಬೇರೆ ಮೇಂಟೆನೆನ್ಸ್ ಮೆಡಿಸಿನ್ಸ್ ಅಂತ ಕೊಡ್ತೇವೆ. ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಮೆಡಿಸಿನ್ದು, ತುಂಬಾ ಒಳ್ಳೆ ಮೆಡಿಸಿನ್ಸ್. ಬಟ್ ಏನಂದ್ರೆ ರುಮಟಾಲಜಿ ಕಾಂಟ್ಯಾಕ್ಟ್ ಅಲ್ಲಿ ಫಸ್ಟ್ 3 months ತಿಂಗಳ ನೋಡ್ತೇವೆ, ಆಮೇಲೆ 3 ತಿಂಗಳಿಗೆ ಒಂದ್ಸಲಿ ನೋಡ್ತೇವೆ. ಡಾಕ್ಟರ್ ಉಮಾ ಅಂದಂಗೆ ಕೆಲವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ರಕ್ತ ಟೆಸ್ಟ್, C3 ಅಂತ ಬ್ಲಡ್ ಟೆಸ್ಟ್, ಹಿಮೋಗ್ಲೋಬಿನ್, ಕಿಡ್ನಿ, ಲಿವರ್ ಎಲ್ಲ ಚೆಕ್ ಮಾಡ್ತೇವೆ. ಸೊ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ದಿಢೀರ್ನೆ ಮೆಡಿಸಿನ್ ನಿಲ್ಸ್ಬಾರ್ದು. 3 months ಕಂಟ್ರೋಲ್ ಬಂದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ, ನನ್ ಕಾಯಿಲೆ ಹೊಟ್ಟೋಯ್ತು ಅಂತ ನಿಲ್ಸ್ಬಿಡ್ತಾರೆ. ಈಗ ಶುಗರ್ ಕಾಯಿಲೆ ಇದ್ದಂಗೆ, ಶುಗರ್ ಕಂಟ್ರೋಲ್ ಆಗಿದೆ ಡಾಕ್ಟ್ರೆ ಅಂತಂದ್ರೆ ಯಾಕೆ? ಮೆಡಿಸಿನ್ ತಗೊಂಡ್ ಕಂಟ್ರೋಲ್ ಆಗಿದೆ, ಶುಗರ್ ಕ್ಯೂರ್ ಆಯ್ತು ಅಂತಲ್ಲ ಅಲ್ವಾ? ಅದೇ ತರನೇ ಇದೂನು ಅಷ್ಟೇ. ಸ್ವಲ್ಪ ಕಂಟ್ರೋಲ್ ಆದ್ಮೇಲೆ ನಿಧಾನಕ್ಕೆ ಕಮ್ಮಿ ಮಾಡ್ತೇವೆ. ಶುಗರ್ ಅಂತೂ ಲೈಫ್ ಲಾಂಗ್ ಕಮ್ಮಿ ಮಾಡೋಕೆ ನಿಲ್ಸಕ್ಕೆ ಕಷ್ಟ ಆಗ್ತದೆ. ಏನು ಡಯಟ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಅದೇ ತರನೇ ಇದು ಡಯಟ್, ಸ್ಪೆಸಿಫಿಕ್ ಡಯಟ್ ಅದೆಲ್ಲ ಮುಂದೆ ಹೇಳ್ತೀವಿ ನಾವು. ಸೊ ಅದಕ್ಕೆ ಸ್ಪೆಸಿಫಿಕ್ ಎಕ್ಸರ್ಸೈಸಸ್, ವಾಕಿಂಗ್, ಮತ್ತೊಂದೆಲ್ಲ ಮಾಡ್ಕೊಂಡು ಮೆಡಿಸಿನ್ ನಿಧಾನವಾಗಿ ಕಮ್ಮಿ ಮಾಡಿ ರುಮಟಾಲಜಿಸ್ಟ್ ಅಂಡರ್ ಸೂಪರ್ವಿಷನ್ ಇದ್ರೆ ಸಕ್ಸಸ್ಫುಲ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್ ವಿಜಯ್. ಡಾಕ್ಟರ್ ಉಮಾ ಅವರೇ, ಇದ್ರ ಬಗ್ಗೆ ಒಂದು ನೋಷನ್ ಇದೆ, ಇಸ್ ಇಟ್ ಹೆರಿಡಿಟ್ರಿನಾ ಅಂತ ಒಂದು ಪ್ರಶ್ನೆ. ಎರಡನೇದು, ಇದು ಲೈಫ್ ಥ್ರೆಟ್ನಿಂಗ್, ಫೇಟಲ್ ಆಗೋ ಸಾಧ್ಯತೆ ಇದೆಯಾ? ಇದೆರಡು ವಿಚಾರವಾಗಿ ನಿಮ್ಮ ಇನ್ಸೈಟ್ಸ್. ಸೊ ಹೆರಿಡಿಟರಿನಾ ಅಂದ್ರೆ ಇದು ನಿಮಗೆ ವಂಶದಿಂದ ವಂಶ ಪಾರಂಪರ್ಯವಾಗಿ ಇದು ಬರತ್ತಾ ಅಂತ. ಇವಾಗ ಕೆಲವೊಬ್ರು ಪೇಷಂಟ್ಸ್ ಬಂದು ನಮ್ಮ ತಾಯಿಗಿದೆ ನನಗೆ ಬರುತ್ತಾ, ಇಲ್ಲ ಗರ್ಭಿಣಿ ಇದ್ರೆ ನನ್ನ ಮಗುಗೆ ಬರುತ್ತಾ, ಈ ತರ ತುಂಬಾ ಕ್ವಶನ್ಸ್ ಕೇಳ್ತಾರೆ ರೋಗಿಗಳು. ಅದು ಸಹಜ, ಅವ್ರಿಗೆ ಇದು ಚಿಂತೆ ಇರೋದು ಸಹಜ. ಅದು 100% ಫ್ಯಾಮಿಲಿಯಲ್ಲಿ ಬರುತ್ತೆ ಅಂತ ಇಲ್ಲ. ಆದರೆ ನಿಮ್ಮ ತಾಯಿ, ಅಕ್ಕ ತಂಗಿಯರಿಲ್ಲ, ನಿಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಯಾರಿಗಾದರೂ ಲೂಪಸ್ ಕಾಯಿಲೆ ಇದ್ದರೆ ನಿಮಗೆ ಸ್ವಲ್ಪ ರಿಸ್ಕ್ ಇರುತ್ತೆ, ಬರೋ ಚಾನ್ಸಸ್ ಇರುತ್ತೆ. ಆದರೆ ಬಂದೇ ಬರುತ್ತೆ ಅಂತ ಏನೂ ಅಲ್ಲ. ನಾರ್ಮಲ್ ಪಾಪ್ಯುಲೇಷನ್, ಜನರಲ್ ಪಾಪ್ಯುಲೇಷನ್ ಗಿಂತ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ನನ್ ಮಕ್ಳನ್ನ ಮಾಡ್ಕೊಳೋದಿಲ್ಲ, ಇಲ್ಲ ನನ್ ಮಗುಗೆ ಬಂದೇ ಬರುತ್ತೆ, ಇಲ್ಲ ನಮ್ಮ ತಾಯಿಗಿತ್ತು ನನಗೆ ಇದೆ, ಆ ತರದ ನೋಷನ್ ಇಡ್ಕೋಬಾರದು ಯಾರು. ಏನಾದ್ರೂ ನಿಮ್ಗೆ, ನಾವು ಡಾಕ್ಟರ್ ವಿಜಯರಾವ್ ಹೇಳಿದ ಹಾಗೆ ಸಿಂಪ್ಟಮ್ಸ್ ಏನಾದ್ರೂ ಕಂಡು ಬಂದರೆ ನೀವು ಅವ್ರನ್ನ ರುಮಟಾಲಜಿಸ್ಟ್ ಹತ್ರ ಹೋಗಿ ಅದನ್ನ ಬಗೆಹರಿಸಿಕೊಳ್ಳಬೇಕು. ಅದಕ್ಕೆ ತಕ್ಕ ಪರೀಕ್ಷೆ ಎಲ್ಲ ಮಾಡ್ಕೊಂಡ್ಬಿಟ್ಟು, ಟೆಸ್ಟ್ ಗಳೆಲ್ಲ ಮಾಡ್ಕೊಂಡು ಅದನ್ನ ಬಗೆಹರಿಸ್ಕೋಬೇಕು. ಆದರೆ ಬಂದೇ ಬರುತ್ತೆ, 100% ಬರುತ್ತೆ ಆ ತರ ಏನೂ ಇಲ್ಲ. ಇನ್ನೊಂದು ನೆಕ್ಸ್ಟ್ ಕ್ವಶನ್, ಇದು ಲೈಫ್ ಥ್ರೆಟನಿಂಗ್ ಅಂತ. ನಾನು ಮುಂಚೆ ಹೇಳಿದ ಹಾಗೆ ಲೂಪಸ್ ಕಾಯಿಲೆ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಪರಿಣಾಮ ಬೀಳಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಬರೀ ಜಾಯಿಂಟ್ಸ್ ಅಷ್ಟೇ ಅಫೆಕ್ಟ್ ಆಗುತ್ತೆ, ಅವ್ರಿಗೆ ಕೀಲು ನೋವು ಬರೋದು, ಊತ ಬರೋದು ಆಗಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಕಿಡ್ನಿ ಅಫೆಕ್ಟ್ ಆಗಬಹುದು, ಕೆಲವೊಬ್ಬರಲ್ಲಿ ಬ್ರೈನ್ ಕೂಡ ಅಫೆಕ್ಟ್ ಆಗುತ್ತೆ. ನಾವು ಅದಕ್ಕೆ ಸೆರೆಬ್ರಲ್ ಲೂಪಸ್ ಅಂತ ಹೇಳ್ತೇವೆ. ಹಾರ್ಟ್ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ವೈಟಲ್ ಆರ್ಗನ್ಸ್ ಇನ್ವಾಲ್ವ್ ಆದಾಗ ಅದು ಫೇಟಲ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದನೇ ನಾವು ಅದನ್ನ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಡಯಾಗ್ನೋಸ್ ಮಾಡಬೇಕು. ಸಿಂಪ್ಟಮ್ಸ್ ಶುರುವಾಗಿ ಸ್ವಲ್ಪ ದಿನದಲ್ಲಿನೇ ಅದನ್ನ ಡಯಾಗ್ನೋಸಿಸ್ ಮಾಡ್ಬಿಟ್ಟು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ನ ನಾವು ಕೊಟ್ರೆ ಈ ತರ ಲೈಫ್ ಥ್ರೆಟನಿಂಗ್ ಕಂಡೀಷನ್ಗೆ, ಸಿವಿಯಾರಿಟಿಗೆ ಹೋಗೋದನ್ನ ನಾವು ತಡೆ ಹಿಡಿಯಬಹುದು. ಆಮೇಲೆ ಅವರು ಡಾಕ್ಟರ್ ವಿಜಯರಾವ್ ಹೇಳಿದಾಗೆ ರೆಗ್ಯುಲರ್ ಆಗಿ ಮಾನಿಟರಿಂಗ್ ಬೇಕಾಗುತ್ತೆ. ನಾವು ಪೇಷಂಟ್ಸ್ ನ ತಿಂಗಳಿಗೆ ಒಂದ್ಸಲ ಕರಿತೇವೆ. ಪ್ರತಿ ಸಲ ಕರೆದಾಗ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ಬಿಟ್ಟು ಅದನ್ನ ಮಾನಿಟರ್ ಮಾಡ್ತೀವಿ. ಆ ಟೆಸ್ಟ್ ಗಳು ಮಾಡಿದಾಗ ನಾವು ಡಿಸೀಸ್ ಸಿವಿಯಾರಿಟಿನೂ ಮಾನಿಟರ್ ಮಾಡ್ತಾ ಇರ್ತೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಾ ಇದೆನಾ, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ. ಆಮೇಲೆ ನಾವು ಅದೇ ಟೈಮ್ ಅಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆನಾ, ಬೇರೆ ಆರ್ಗನ್ಸ್ಗೆ ಏನಾದ್ರೂ ಇನ್ವಾಲ್ವ್ ಆಗ್ತಾ ಇದೆನಾ, ಇದು ಸ್ಪ್ರೆಡ್ ಆಗ್ತಾ ಇದೆನಾ ಬೇರೆ ಅಂಗಾಂಗಗಳಿಗೆ, ಅದನ್ನು ಚೆಕ್ ಮಾಡ್ತೇವೆ. ಸೊ ರೆಗ್ಯುಲರ್ ಮಾನಿಟರಿಂಗ್ ಮಾಡಿದಾಗ, ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡಿದಾಗ ಅದನ್ನ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಡಯಾಗ್ನೋಸ್ ಮಾಡಬಹುದು. ಈ ತರ ಏನಾದ್ರೂ ಸ್ಟೇಜ್ ಸಿವಿಯಾರಿಟಿ ಹೋಗ್ತಾ ಇದ್ರೆ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಟ್ರೀಟ್ ಮಾಡಿದಾಗ ಲೈಫ್ ಥ್ರೆಟನಿಂಗ್ ಅಥವಾ ಫೇಟಲ್ ಡಿಸೀಸ್ ಆಗೋದನ್ನ ನಾವು ಖಂಡಿತ ತಡೆ ಹಿಡಿಯಬಹುದು. ಕೆಲವೊಂದು ಸಲ ಪೇಷಂಟ್ಸ್ ಏನಾಗುತ್ತೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮಾತ್ರೆಗಳನ್ನೆಲ್ಲ ಬಿಟ್ಬಿಡ್ತಾರೆ, ಔಷಧಿಗಳನ್ನ ನಿಲ್ಲಿಸಿಬಿಡ್ತಾರೆ, ಆಮೇಲೆ ಫಾಲೋ ಅಪ್ಗೆ ಬರೋದಿಲ್ಲ. ಹಾಗಾದಾಗ ಈ ತರದ ಪರಿಣಾಮಗಳನ್ನ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ. ಆಗ ಲೈಫ್ ಥ್ರೆಟನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಈ ರೋಗಿಗಳಿಗೆಲ್ಲ ನೀವು ರೆಗ್ಯುಲರ್ ನಿಮ್ಮ ರುಮಟಾಲಜಿಸ್ಟ್ ಹತ್ರ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ಬೇಕು, ಮಾನಿಟರಿಂಗ್ ಮಾಡ್ಬೇಕು. ಅವ್ರು ಹೇಳಿರೋ ಟೆಸ್ಟ್ ಗಳನ್ನೆಲ್ಲ ಮಾಡಿಸ್ಕೊಂಡ್ಬಿಟ್ಟು ಅವ್ರನ್ನ ಹೋಗಿ ಕಾಣಬೇಕು ಅವ್ರು ಹೇಳಿದಾಗ. ಹೀಗೆ ಮಾಡುವುದರಿಂದ ನೀವು ಲೈಫ್ ಥ್ರೆಟನಿಂಗ್ ಆಗೋದನ್ನ ತಡೆ ಹಿಡಿಯಬಹುದು. ಅದಕ್ಕೆ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ಗಳು ಇದಾವೆ.
ರಿಸರ್ಚ್ ಎಲ್ಲ ತುಂಬಾ ಆಗಿದೆ, ದೇರ್ ಇಸ್ ಲಾಟ್ ಆಫ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನು ಆತರ ಮೇಜರ್ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆದ್ರೂ ಕೂಡ ನಾವು ಅದನ್ನ ಕಂಡು ಹಿಡಿದ್ಬಿಟ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಟ್ರೀಟ್ ಮಾಡಬಹುದು. ಹಾಗಾಗಿ ಲೈಫ್ ಥ್ರೆಟನಿಂಗ್ ಕೆಲವೊಂದು ಪ್ರಮಾಣದ ರೋಗಿಗಳಲ್ಲಿ ಆಗಬಹುದು, ಆದರೆ ಅದನ್ನು ತಡೆಗಟ್ಟುವ ಶಕ್ತಿಯು ನಮ್ಮ ಕೈಯಲ್ಲಿ ನಮ್ಮಲ್ಲಿ ಇದೆ, ರೋಗಿಗಳಲ್ಲೂ ಇದೆ ಅದು. ಸೊ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿದ್ರೆ ಅದನ್ನ ತಡೆ ಹಿಡಿಯಬಹುದು ನಾವು. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಉಮಾ ಅವರೇ. ಇವನು ಡಾಕ್ಟರ್ ವಿಜಯ್ ಅವ್ರ ಹತ್ರ ಬರ್ತೀನಿ. ಸರ್, ಇವಾಗ ಲೂಪಸ್ ಪ್ರೆಗ್ನೆನ್ಸಿನ ಹೇಗೆ ಅಫೆಕ್ಟ್ ಮಾಡುತ್ತೆ ಸರ್? ಸೊ ಮತ್ತೆ ತುಂಬಾ ಇದ್ರ ಬಗ್ಗೆ ಅಪನಂಬಿಕೆಗಳಿದೆ. ಲೂಪಸ್ ಬಂದ್ರೆ ಗರ್ಭಿಣಿ ಆಗೋಂಗಿಲ್ಲ ಅಂತ ತಪ್ಪು. ನಾನು ಬರ್ಮಿಂಗ್ಹಮ್ ನಲ್ಲಿ ಲೂಪಸ್ ಎಕ್ಸಲೆನ್ಸ್ ಯೂನಿಟ್ ಅಂತ ಪ್ರೊಫೆಸರ್ ಕ್ಯಾರೋಲೈನ್ ಗಾರ್ಡನ್ ಅಂತ ಅವರು ಪ್ರೆಗ್ನೆನ್ಸಿ ಗರ್ಭಿಣಿ ಸ್ತ್ರೀ ಮತ್ತು ಲೂಪಸ್ ಇರುವಂತವ್ರನ್ನೇ ಪ್ರತಿ ಶುಕ್ರವಾರ ನೋಡ್ತಾ ಇದ್ರು. ಸೊ ಅಂತ ಕ್ಲಿನಿಕ್ ಅಲ್ಲಿ 2 ವರ್ಷ ಕೆಲಸ ಮಾಡಿ ತುಂಬಾ ಡಿಫಿಕಲ್ಟ್ ಲೂಪಸ್ ಅಂತವನ್ನ ಪ್ರೆಗ್ನೆನ್ಸಿಲೂ ನಾವು ಉಳಿಸಿದ್ದೇವೆ. ಈಗ ನಾನು ನಿಮ್ಗೆ ಹೇಳಿದೆ, ಲೂಪಸ್ ಒಂದು ಬೆಂಕಿಗೆ ಕೆರೋಸಿನ್ ಬೇಕು. ಕೆರೋಸಿನ್ ಹಾರ್ಮೋನ್ ಫ್ಲಕ್ಚುಯೇಷನ್ ಪ್ರೆಗ್ನೆನ್ಸಿಲಿ ಮತ್ತೆ ಡೆಲಿವರಿ ಆದ್ಮೇಲೆ ಹಾರ್ಮೋನ್ ಫ್ಲಕ್ಚುಯೇಷನ್ ಸ್ತ್ರೀಯರಿಗೆ ತುಂಬಾ ಆಗ್ತದೆ. ಆವಾಗ ಲೂಪಸ್ ಸ್ವಲ್ಪ ಹೆಚ್ಚೋದು ಸಹಜ. ಅರ್ಥ ಆಯ್ತಲ್ಲ? ಅದಕ್ಕೆ 4 ಪಾಯಿಂಟ್ಸ್ ನಾನು ಹೇಳ್ತೀನಿ ತುಂಬಾ ಶಾರ್ಟ್ ಆಗಿ. ನಂಬರ್ 1, ಲೂಪಸ್ ಕಾಯಿಲೆ ಗರ್ಭಿಣಿ ಆಗೋ 6 ತಿಂಗಳ ಮುಂಚೆ ಕಂಟ್ರೋಲ್ ಅಲ್ಲಿ ಇದ್ರೆ ರುಮಟಾಲಜಿಸ್ಟ್ ನೋಡಿ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗ್ತದೆ. 100ರಲ್ಲಿ 80 ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗ್ತದೆ. 6 ತಿಂಗಳು ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಂಬರ್ 1. ನಂಬರ್ 2, ಔಷಧಿಗಳು. ಕೆಲವು ಔಷಧಿಗಳು ಪ್ರೆಗ್ನೆನ್ಸಿ 3 ತಿಂಗಳ ಮುಂಚೆನೆ ಚೇಂಜ್ ಆಗ್ಬೇಕು. ಅರ್ಥ ಆಯ್ತಲ್ಲ? ಕೆಲವು ಔಷಧಿಗಳು ಪ್ರೆಗ್ನೆನ್ಸಿಲಿ ಕಂಟಿನ್ಯೂ ಮಾಡೋದಿಲ್ಲ, ನಾವು ಬ್ರೆಸ್ಟ್ ಫೀಡಿಂಗ್ ಅಲ್ಲೂ ಮಾಡೋದಿಲ್ಲ, ಅಂದ್ರೆ ಎದೆ ಹಾಲು ಕುಡಿಸೋ ಟೈಮಲ್ಲಿ ಮಾಡೋದಿಲ್ಲ. ಅದನ್ನ ಚೇಂಜ್ ಮಾಡೋದು ರುಮಟಾಲಜಿಸ್ಟ್ ಗೊತ್ತಿರ್ತದೆ. ಸೊ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ 3 ತಿಂಗಳ ಮುಂಚೆನೆ ಅವರು ಹೇಳ್ಬೇಕು, ಡಾಕ್ಟ್ರೇ ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೇನೆ, ನನ್ನ ಕಾಯಿಲೆ ಕಂಟ್ರೋಲ್ ಅಲ್ಲಿ ಇದೆಯಾ. 6 ತಿಂಗಳ ಮುಂಚೆ ಹೇಳಿದ್ರೆ ಇನ್ನು ಒಳ್ಳೇದೆ. ನನ್ನ ಕಾಯಿಲೆ ಕಂಟ್ರೋಲ್ ಅಲ್ಲಿ ಇದೆಯಾ, ಔಷಧಿಗಳು ಏನಾದ್ರು ಬದಲಾಯಿಸ್ಬೇಕಾ, ಆವಾಗ ನಾವು ಅದನ್ನ ಪ್ಲಾನ್ ಮಾಡ್ಕೋತೇವೆ. ನಂಬರ್ 2. ನಂಬರ್ 3, ರೋ ಆಂಟಿಬಾಡಿ ಅಂತ ಮಾಡ್ತೇವೆ. ರೋ ಆಂಟಿಬಾಡಿ ಅನ್ನೋದೇನು? ಅದು ಲೂಪಸ್ ಅಲ್ಲಿ ಒಂದು ಆಂಟಿಬಾಡಿ. ಆಂಟಿಬಾಡಿ ಅಂದ್ರೆ ಏನು? ಎಕ್ಸ್ಟರ್ನಲ್ ಸಿಗ್ನಲ್ ಅಥವಾ ಇಂಟರ್ನಲ್ ಸಿಗ್ನಲ್ ಇಮ್ಯೂನ್ ಸಿಸ್ಟಮ್ ಹೋಗಿ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡೋ ಒಂದು ಗನ್ ಯೂಸ್ ಮಾಡ್ತದೆ. ಅದು ಬುಲೆಟ್ಸ್ ಫೈರ್ ಮಾಡೋದಕ್ಕೆ ಅದು ರೋ ಆಂಟಿಬಾಡಿ ಅಂತ ಒಂದು ಕರಿತೇವೆ. ಅದು 100 ಗರ್ಭಿಣಿ ಸ್ತ್ರೀಯಲ್ಲಿ 1 ಗರ್ಭಿಣಿ ಸ್ತ್ರೀಗೆ ಅದು ಮಗುವಿನ ಹಾರ್ಟ್ ಹೋಗಿ ಅದರಲ್ಲಿ ತೊಂದರೆ ಕಾಸ್ ಮಾಡ್ಬೋದು. ಅದಕ್ಕೆ ಕಂಜನೈಟಲ್ ಹಾರ್ಟ್ ಬ್ಲಾಕ್ 1% ರಿಸ್ಕ್ ಅಂತ ಕರಿತೇವೆ. ಸೊ ಅದರದ್ದು ಚೆಕ್ ಆಗ್ಬೇಕು. ಅದನ್ನ ಚೆಕ್ ಆಗಿ ಅದು ತೊಂದರೆ ಇದ್ರೆ ನಾವ್ ಏನ್ ಮಾಡ್ತೀವಿ, 4 ತಿಂಗಳು ಗರ್ಭಿಣಿ ಇರೋದ್ರಿಂದಾನೇ ನಾವು ಮಗು ಹಾರ್ಟ್ ರೇಟ್ ನೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ದಟ್ ಈಸ್ ನಂಬರ್ 3. ನಂಬರ್ 4, ಲೂಪಸ್ ಅಂತ ಕಾಯಿಲೆನೆ ರಕ್ತವಾದ ಪ್ರಮಾಣ ಅಂದ್ರೆ ತೀವ್ರತೆ, ವಿಸ್ಕಾಸಿಟಿ ಅಂತ ಏನ್ ಹೇಳ್ತೀವಿ, ಜಾಸ್ತಿ ಮಾಡ್ತದೆ. ಅಂದ್ರೆ ರಕ್ತನ ಅಂಟು ಮಾಡೋ ಕೆಪಾಸಿಟಿ ಇರ್ತದೆ, ಲೈಕ್ ಗಮ್. ಸೊ ಲೂಪಸ್ ಅಲ್ಲಿ 50% ಆಫ್ ದಮ್ಗೆ ಆಪ್ಲಾ ಸಿಂಡ್ರೋಮ್ ಅಥವಾ ಆಂಟಿ ಫಾಸ್ಫೋಲಿಪಿಡ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಅದು ಇನ್ನೊಂದು ಅದರದ್ದು ಒಂದು ಅಕ್ಕ ಒಂದು ತಂಗಿ, ಆತರ 2 ಕಾಯಿಲೆ ಅದು ಜೊತೆಗಿರ್ತದೆ. ಅದಿದ್ಯಾ ಅಂತ ಬರೀ ರುಮಟಾಲಜಿಸ್ಟ್ಗೆ ಮತ್ತೆ ಆಬ್ಸ್ಟೆಟಿಕ್ಸ್ ಅಂದ್ರೆ ಲೇಡಿ ಡಾಕ್ಟರ್ಸ್ ಗೊತ್ತಿರ್ತದೆ ಅದು. ಸೊ ಅದನ್ನ ಚೆಕ್ ಮಾಡಿ ಅದ್ರಲ್ಲಿ ಏನೋ ತೊಂದರೆ ಇದ್ರೆ ರಕ್ತ ತೆಳುವು ಮಾಡೋ ಔಷಧಿ ಕೊಡ್ತೀವಿ, ಆಸ್ಪರಿನ್ ಅಥವಾ ಹೆಪರಿನ್ ಅನ್ನೋದು. ಇದು 4 ಪೋರ್ಷನ್ ನಾವು ಏನಾದ್ರು ಗಮನದಲ್ಲಿ ಇಟ್ಟುಕೊಂಡ್ರೆ ಎಲ್ಲಾ ಪ್ರೆಗ್ನೆನ್ಸೀಸ್ ಸಕ್ಸಸ್ಫುಲ್ ಆಗ್ತದೆ. ಮಗು ಹಡಿಬಹುದು, ಹಾಲು ಕುಡಿಸ್ಬೋದು, ಏನು ತೊಂದರೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಇದೇ ವ್ಯಾಕ್ಸಿನ್ ವಿಚಾರವಾಗಿ ಏನ್ ಹೇಳ್ತೀರಿ ಸರ್ ನೀವು? ಅಂದ್ರೆ ಕೋವಿಡ್ ವ್ಯಾಕ್ಸಿನ್ ಇವಾಗ ವ್ಯಾಕ್ಸಿನೇಷನ್ ಡ್ರೈವ್ ಎಲ್ಲಾ ಕಡೆ ನಡೀತಿರೋದ್ರಿಂದ ಕೆಲವರಲ್ಲಿ ಒಂದು ಆತಂಕ ಇರ್ಬೋದು, ನಾನು ಲೂಪಸ್ ಟ್ರೀಟ್ಮೆಂಟ್ ಅಲ್ಲಿ ನಾನು ವ್ಯಾಕ್ಸಿನ್ ತಗೋಬೇಕಾ, ತಗೊಂಡ್ರೆ ಕೋವಿಶೀಲ್ಡ್ ತಗೋಬೇಕಾ, ಕೋವ್ಯಾಕ್ಸಿನ್ ತಗೋಬೇಕಾ, ಇಲ್ಲ ಯಾರಾದ್ರೂ ಸರ್ಟನ್ ನಂಬರ್ಸ್ ಕಂಟ್ರೋಲಿಗೆ ಬಂದ್ಮೇಲೆ ತಗೋಬೇಕಾ? ಸೊ ಇದ್ರ ವಿಚಾರವಾಗಿ ಸುಮಾರು ಗೊಂದಲಗಳಿರುತ್ತೆ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ? ಸೊ ಕೋವಿಡ್ ವ್ಯಾಕ್ಸಿನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆಯ್ತಾಯ್ತಾ? ಆಟೋ ಇಮ್ಯೂನ್ ಡಿಸೀಸಸ್ ಆರ್ ನಾಟ್ ಡಿಫ್ರೆಂಟ್. ಎಲ್ಲಾರು ತಗೋಬೇಕು, ಪ್ರತಿಯೊಬ್ರು ತಗೋಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ಕೋವಿಡ್ ವ್ಯಾಕ್ಸಿನ್ ಸೀಟ್ ಬೆಲ್ಟ್ ಇದ್ದಂಗೆ. ಈಗ ಸೀಟ್ ಬೆಲ್ಟ್ ಹಾಕೊಂಡ್ರೆ ನಾನು ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಕ್ ಆಗಲ್ಲ, ಹೌದಾ? ನೀವ್ ಓಡಿಸೋದ್ರ ಮೇಲೆ ಹೋಗುತ್ತೆ, ಹೌದಾ? ಬಟ್ ಹಾಕೊಂಡ್ರೆ ಸಾಯಲ್ಲ, ಕರೆಕ್ಟಾ? ಸೊ ಅದೇ ತರಾನೇ ಕೋವಿಡ್ ವ್ಯಾಕ್ಸಿನ್ ಹಾಗೆ ಹಾಕೊಂಡ್ರೆ ನಿಮ್ ಕೋವಿಡ್ ಬಂದ್ರು ಸೀರಿಯಸ್ ICU ಡೆತ್ಸ್ ರೇಟ್ಸ್ ಕಮ್ಮಿ ಇರುತ್ತೆ. ಸೊ ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೇಬೇಕು. ಏನಪ್ಪಾ ಅದು ಅಂತಂದ್ರೆ ರುಮಟಾಲಜಿಸ್ಟ್ ಹತ್ರ ಫಸ್ಟ್ ಡಿಸ್ಕಸ್ ಮಾಡಬೇಕು. SLE ಕಾಯಿಲೆ ತುಂಬಾ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಯೂಶಲಿ ಕೋವಿಡ್ ವ್ಯಾಕ್ಸಿನ್ ಸ್ವಲ್ಪ ಡಿಲೇ ಮಾಡ್ತೀವಿ ನಾವು. ಅಂದ್ರೆ ಏನು, ಡಾಕ್ಟರ್ ಉಮಾ ಅವ್ರು ಹೇಳ್ದಂಗೆ
ಕಿಡ್ನಿ ಅಥವಾ ಬ್ರೈನ್ ಎಫೆಕ್ಟ್ ಆಗಿತ್ತು ಅಂತ ಇಟ್ಕೊಳ್ಳಿ. ಅವಾಗ ನಾವು ಸ್ವಲ್ಪ ತೀವ್ರ ಪ್ರಮಾಣತೆಯಿಂದ ಔಷಧಿಗಳು ಕೊಡ್ತಾ ಇರ್ತೀವಿ. SLE ಏನು ಸ್ಟಿರಾಯ್ಡ್ ಡೋಸ್ 20 mg ಮೇಲೆ ಪರ್ ಡೇ ಇರುತ್ತೆ. ಇಲ್ಲ ಸ್ವಲ್ಪ ಹೆವಿ ಮೆಡಿಸಿನ್ ಸೈಕ್ಲೋಫಾಸ್ಫಮೈಡ್, ಎಂಡಾಕ್ಸೈನ್, ರಿಟುಕ್ಸ್ಮ್ಯಾಬ್ ಅಂತವೆಲ್ಲ ಕೊಡ್ತೀವಿ. ಸೊ ಆವಾಗ ಅಂತವನ್ನ ನಾವು ಕೋವಿಡ್ ವ್ಯಾಕ್ಸಿನ್ ಸ್ವಲ್ಪ ಡಿಲೇ ಮಾಡ್ತೇವೆ. ಯೂಶಲಿ 1 ತಿಂಗಳು ಡಿಲೇ ಮಾಡ್ತೇವೆ. ಸ್ಟೀರಾಯ್ಡ್ ಯೂಶಲಿ 20 mg, 7.5 mg, 5-10 mg ಕೆಳಗೆ ಇತ್ತು ಅಂದ್ರೆ ಏನು ತೊಂದರೆ ಇಲ್ಲ. ಬೇರೆ ಯಾವ ಮೆಡಿಸಿನ್ಸ್ ಫೋಲಿಟ್ರಾಕ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ, ಮೆಥೋಟ್ರಿಕ್ಸೇಟ್ ಅಂತ ಅದು ವ್ಯಾಕ್ಸಿನ್ ಆಗಿ 1 ವಾರ ಆದ್ಮೇಲೆ ನಿಲ್ಲಿಸ್ತೇವೆ. ಇನ್ನೆಲ್ಲ ಮೆಡಿಸಿನ್ಸ್ ಎಲ್ಲ ಸೇಫ್, ಏನು ತೊಂದರೆ ಇಲ್ಲ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅದು ನಮ್ಮ ಹತ್ರ ಚಾಯ್ಸ್ ಇಲ್ಲ, ಗೌರ್ಮೆಂಟ್ ಕೊಡೋದು ನಾವು ತಗೋಬೇಕು. 2 ವ್ಯಾಕ್ಸಿನ್ ಸೇಫ್, 2 ಚೆನ್ನಾಗಿ ಕೆಲಸ ಮಾಡ್ತದೆ. ಅಗೇನ್ ವ್ಯಾಕ್ಸಿನ್ ಬಗ್ಗೆ ತುಂಬಾ ನೆಗೆಟಿವ್ ಪ್ರೊಪಗಂಡಾ ಇದೆ, ಅರ್ಥ ಆಯ್ತಾ? ವ್ಯಾಕ್ಸಿನ್ ತಗೊಳ್ಳೇಬೇಕು. ಈ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ವ್ಯಾಕ್ಸಿನ್ ತಗೊಂಡ್ರೆ ಸೇಫ್ಟಿ ಜಾಸ್ತಿ ಇರ್ತದೆ. ಲೂಪಸ್ ಇರ್ಲಿ, ಬೇರೆ ಯಾವ್ದಾದ್ರು ಕಾಯಿಲೆ ಇರ್ಲಿ. ಸೊ ಇದು ನೀವು ರುಮಟಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್ ಉಮಾ ಅವರ ಇದ್ರದ್ದೇ ಒಂದು ಎಕ್ಸ್ಟೆಂಡೆಡ್ ಕ್ವಶನ್ ನಿಮ್ಮ ಹತ್ರ ಬರೋದಾದ್ರೆ, ಕೋವಿಡ್ ಪೇಷಂಟ್ಸ್ ಲೂಪಸ್ಗೆ ಮೋರ್ ವಲ್ನರಬಲ್ ಆಗಿರ್ತಾರ? ಹಲೋ, ಸಾರಿ. ನೋ ಪ್ರಾಬ್ಲಮ್. ಇವಾಗ ಕೋವಿಡ್ ಇನ್ಫೆಕ್ಟೆಡ್ ಪೇಷಂಟ್ಸ್ ಲೂಪಸ್ ಟ್ರೀಟ್ಮೆಂಟ್ ಅಲ್ಲಿದ್ರೆ ಸೊ ಅವ್ರಿಗೆ ಅವು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತಾ ಅವ್ರ ಮೇಲೆ, ಅಥವಾ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಪೇಷಂಟ್? ಸ್ವಲ್ಪ ನಾವು ಲೂಪಸ್ ಇರೋ ಪೇಷಂಟ್ಸ್ ಇಮ್ಯುನೋಸಪ್ರೆಸಿವ್ ಟ್ರೀಟ್ಮೆಂಟ್ ಮೇಲೆ ಇರೋದ್ರಿಂದ ಅವ್ರನ್ನ ಟ್ರೀಟ್ ಮಾಡ್ಬೇಕಾದ್ರೆ ಮೋರ್ ಕೇರ್ಫುಲ್ ಆಗಿರ್ಬೇಕು, ಮೋರ್ ವಿಜಿಲೆಂಟ್ ಆಗಿರ್ಬೇಕು. ಯಾಕಂದ್ರೆ ಅವ್ರು ಕೋವಿಡ್ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡಾಕ್ಟರ್ ವಿಜಯ್ ಅವರು ಸ್ಪೆಸಿಫಿಕಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದು ವ್ಯಾಕ್ಸಿನ್ ಬೇಕು, ನೀವು ತಗೋಬೇಕು, ಅದು ವ್ಯಾಕ್ಸಿನ್ ನಿಮ್ಗೆ ಎಕ್ಸ್ಕ್ಲೂಡೆಡ್ ತಗೋಬಾರ್ದು ಅಂತ ಇಲ್ಲ ಅಂತ ಹೇಳಿ. ಸೊ ಇಮ್ಯುನೋಸಪ್ರೆಸೆಂಟ್ ಮೆಡಿಕೇಶನ್ ಇರೋ ಪೇಷಂಟ್ಸ್ ನ ನಾವು ಸ್ವಲ್ಪ ಕ್ಲೋಸ್ ಮಾನಿಟರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸಿವಿಯರಿಟಿ ಅವರಲ್ಲಿ ಎಸ್ಪೆಷಲಿ ಜಾಸ್ತಿ ಇರಬಹುದು. ಅವರ ರೋಗ ನಿರೋಧಕ ಶಕ್ತಿಯು ಇಂಪೇರ್ಡ್ ಆಗಿರೋದ್ರಿಂದ ಅವರಲ್ಲಿ ಸಿವಿಯರಿಟಿ ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ. ಆದರೆ ವಿಜಿಲೆಂಟ್ ಆಗಿ ಕ್ಲೋಸ್ ಮಾನಿಟರಿಂಗ್ ಮಾಡಿ ಅವ್ರಿಗೆ ಟೈಮಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಟ್ರೆ ಅವ್ರಿಗೆ ಏನು ಆತರ ಲೈಫ್ ಥ್ರೆಟನಿಂಗ್ ಏನು ಆಗೋ ಚಾನ್ಸಸ್ ಇರೋದಿಲ್ಲ. ಆದ್ರೆ ಕ್ಲೋಸ್ ಮಾನಿಟರಿಂಗ್ ಅಂಡ್ ಮೋರ್ ವಿಜಿಲೆನ್ಸ್ ಇರ್ಲೇಬೇಕು. ಓಕೆ. ಅಂಡ್ ಮ್ಯಾಮ್, ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್ ಎಂಟೈರ್ ಡಿಸ್ಕಷನ್ ಮೇಲೆ ಕೊನೆಯದಾಗಿ ರ್ಯಾಪ್ ಅಪ್ ಮಾಡೋದಾದ್ರೆ ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್. ಸೊ ನನ್ನ ಮೆಸೇಜ್ ಲೂಪಸ್ ಪೇಷಂಟ್ಸ್ಗೆ ಸ್ಪೆಸಿಫಿಕಲಿ, ನಿಮ್ಮ ಟ್ರೀಟ್ಮೆಂಟ್ ಅನ್ನ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬೇಡಿ. ನಿಮ್ಮ ರುಮಟಾಲಜಿಸ್ಟ್ ಜೊತೆ ನೀವು ಏನೇ ತೊಂದರೆ ಬಂದ್ರು ಅದಕ್ಕೆ ಕೆಲವೊಂದು ಸಲ ಸ್ವಲ್ಪ ನಾಸಿಯಾ ಆಗಬಹುದು, ಕೆಲವೊಂದು ಸಲ ವಾಮಿಟಿಂಗ್ ಸೆನ್ಸೇಷನ್, ಆತರ ಏನೇ ತೊಂದರೆ ಇದ್ರೂ ನೀವು ನಿಮ್ಮ ರುಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಅದನ್ನ ಡಿಸ್ಕಸ್ ಮಾಡಿದ್ರೆ ಅವರು ಅದಕ್ಕೆ ನಿಮಗೆ ಪರಿಹಾರ ಹೇಳಬಹುದು. ಅದರ ಬದಲು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಬಹುದು. ಅದನ್ನ ಬಿಟ್ಬಿಟ್ಟು ನೀವು ನಾನು ಚೆನ್ನಾಗಿದ್ದೀನಿ, ನನ್ನ ಕಾಯಿಲೆ ಹೊರಟೋಗಿದೆ ಅಂತ ಯಾವತ್ತೂ ಅದನ್ನ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಮಾನಿಟರಿಂಗ್ ಫಾಲೋ ಅಪ್ ಮಾಡಿ, ರೆಗ್ಯುಲರ್ ಆಗಿ ಅವ್ರು ಹೇಳಿದ್ದು ಅಡ್ವೈಸ್ ಅನ್ನೆಲ್ಲ ಫಾಲೋ ಮಾಡಿ ನೀವು ಎಲ್ಲಾ ತರನು ನಾರ್ಮಲ್ ಜೀವನವನ್ನು ನಡೆಸಬಹುದು. ಪ್ರೆಗ್ನೆಂಟ್ ಆಗಬಹುದು, ಬ್ರೆಸ್ಟ್ ಫೀಡಿಂಗ್ ಮಾಡಬಹುದು, ನಿಮ್ಮ ಕರಿಯರ್, ನಿಮ್ಮ ಆಂಬಿಷನ್ಸ್ ಎಲ್ಲದನ್ನು ನೀವು ನಿಮ್ಮ ಜೀವನದಲ್ಲಿ ಎಲ್ಲದನ್ನು ನೀವು ಅಚೀವ್ ಮಾಡಬಹುದು. ಏನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ. ಸೊ ಕ್ಲೋಸ್ ಮಾನಿಟರ್ ಮಾಡೋದು, ಫಾಲೋ ಅಪ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಇಟ್ಸ್ ಬಿನ್ ಹೆಲ್ಪ್ಫುಲ್. Definitely. Thank you, Dr. Uma Karchige avare. That was very insightful. Thank you so much. Dr. Vijay avare, ನಿಮ್ಮ closing remarks on the entire discussion, wrap up ಮಾಡೋದಾದ್ರೆ. ಅದೇ ಸೇಮ್ ಡಾಕ್ಟರ್ ಉಮಾ ಅವ್ರು ಹೇಳ್ದಂಗೆ, ಲೂಪಸ್ ಕಾಯಿಲೆ ಬಂತು ಅಂದ್ರೆ ಜೀವನ ಎಂಡು ಅಂತ ಅನ್ಕೋಬೇಡಿ. ಅದು ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವಿಟಿ ತೆಗಿಬೇಕು. ಸೊ ಈ ಕಾಯಿಲೆಯಿಂದ ತುಂಬಾ ಅಚೀವ್ ಮಾಡಿರೋರು ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಸೀನಿಯರ್ ರುಮಟಾಲಜಿಸ್ಟ್ ಡಾಕ್ಟರ್ ಮಹೇಂದ್ರನಾಥ್ ಅವ್ರ ಪೇಷಂಟ್ ಒಬ್ಬರು ಇದು ಕಾಯಿಲೆಯಿಂದ ಇನ್ಸ್ಪೈರ್ ಆಗಿ ಅವರೇ ಡಾಕ್ಟರ್ ಓದಿ ಅವರೇ ರುಮಟಾಲಜಿಸ್ಟ್ ಆಗಿರೋರಿದ್ದಾರೆ. ಸೊ ಮೊನ್ನೆ ಪೇಪರ್ ಎಲ್ಲ ಬಂದಿದೆ ಅದ್ರ ಬಗ್ಗೆ. ರಾಮ್ಯಾ ಕಾಲೇಜಲ್ಲಿ ಅವ್ರ ಗ್ರಾಜುಯೇಷನ್ ಎಲ್ಲ ಆಗಿ US ಹೋಗಿ ಓದ್ಕೊಂಡ್ ಬಂದು. ಸೊ ಇಟ್ಸ್ ಆಲ್ ಇನ್ ದ ಮೈಂಡ್. ಸೊ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ಳಿ, ಕಾಯಿಲೆ ಕರೆಕ್ಟ್ ಆಗಿ ಟೈಮಿಗೆ ಪತ್ತೆ ಹಚ್ಕೊಳ್ಳಿ. ಇನ್ನೊಬ್ಬರಿಗೆ ಕಾಯಿಲೆ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡಿ, ನೆಗೆಟಿವ್ ಥಿಂಗ್ಸ್ ಕೊಡಬೇಡಿ. ಎಲ್ಲಾನು ಕಂಟ್ರೋಲ್ ಮಾಡ್ಬೋದು. ಮೆಡಿಸಿನ್ ಸಡನ್ ಆಗಿ ಬಿಡಬೇಡಿ. ನಿಮ್ ರುಮಟಾಲಜಿಸ್ಟ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಅಷ್ಟೇ, ಅದು ಬಿಟ್ಟು ಇನ್ನೇನು ತೊಂದರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿಜಯ್ KR ರಾವ್. ತುಂಬಾ ಒಳ್ಳೆ ಇನ್ಸೈಟ್ ಶೇರ್ ಮಾಡಿರಾ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಉಮಾ ಕಾರ್ಜಿಗೆ ಅವರೇ.